ಮರಣದ ಬಗ್ಗೆ ಕೂಡ ಒಂದು ವರ ಅಂತ ತಿಳ್ಕೊಬೇಕು. ಈ ಮರಣ ಯಾಕೆ ವರ ಆಗ್ತಂದ್ರೆ, ಮರಣದ ಬಗ್ಗೆ ಪತ್ರಿಜವರು ಹೇಳ್ತಕ್ಕಂಥದ್ದು, ಮರಣ ಮಧುರ ಜನನ ಮಧುರ ಅಂತ ಹೇಳೋರು. ಮರಣವೂ ಮಧುರ, ಜನನವೂ ಮಧುರ. ನಾವು ಸಾಮಾನ್ಯ ಜನನ ಮಧುರ ಅಂತ ತಿಳ್ಕೊತೀವಿ, ಮರಣ ಅಂದ ಕೂಡ ಹೆದರಿ ಬಿಡ್ತೀವಿ ನಾವು. ಮರಣ ಭಯ, ನಮ್ಮ ಎಲ್ಲರಿಗೂ ಮರಣ ಭಯ ಇವತ್ತ. ಮರಣ ಆದ್ರೆ ನಮ್ಮ ಈ ಧ್ಯಾನಿಗಳಿಗೆ, PSS ಮಾಸ್ಟರ್ಗಳಿಗೆ ಮರಣ ಭಯ ಇಲ್ಲ. ನಮಗಿತ್ತು ಮೊದಲು ಧ್ಯಾನಕ್ಕಿಂತ ಧ್ಯಾನಕ್ಕೆ ಮೊದಲು ಮರಣ ಭಯನೇ ಇಲ್ಲ. ಯಾಕಂದ್ರೆ ನಾವು ಯಾರ ಮತ್ತೆ ತಿಳ್ಕೊಂಡ್ವಿ ನಾವು. ಮರಣ ಅಂತಂದ್ರೆ ಯಾರಿಗೆ ಬರ್ತದ ಮರಣ, ಇದು ನಾವು ಸರಿಯಾಗಿ ಅದಕ್ಕೆ ಮರಣ. ಈ ಮರಣ ಯಾಕೆ ವರ ಅಂದ್ರೆ, ಈ ಮರಣ ಯಾಕೆ ಬರ್ತದ ಅಂತ ತಿಳ್ಕೊಬೇಕು. ಈ ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಶರೀರ ಮತ್ತು ಪಂಚಭೂತಗಳಲ್ಲಿ ಇದು ಲೀನ ಆಗ್ತದ ಅಂತ ನಾವು ತಿಳ್ಕೊಬೇಕು. ನಮ್ಮ ಜೀವನದ ಅನಂತ ಯಾತ್ರೆ ನೋಡಿ, ಈ ಜೀವನ ಒಂದು ಯಾತ್ರೆ ಅಂತ ತಿಳ್ಕೊಬೇಕು. ಮರಣ ಅಂತಕ್ಕಂಥದ್ದು ನಮ್ಮ ಜೀವನ ಯಾತ್ರೆ ನೋಡಿ. ನಮ್ಮ ಜೀವನದ ಕಾಲವನ್ನು ಸರಿಯಾಗಿ ಬಳಸಿಕೊಳ್ಳೋದು ನೋಡಿ. ಮರಣ ಬರ್ತದ ಅಂತ ನಾವು ತಿಳಿದುಕೊಂಡಾಗ, ಆ ಮರಣದ ಬರುವವರೆಗೆ ನಾವು ಆ ವಿಚಾರವನ್ನ ನಾವೇನ್ ಮಾಡ್ತೀವಿ, ಆ ಜೀವಿತ ಕಾಲವನ್ನ ನೋಡ್ರಿ. ನಮ್ಮ ಮರಣ ನಾವೇನ್ ತಿಳ್ಕೊತೀವಿ, ಈಗ 60 ವರ್ಷ 70 75 ಮರಣ ಬರ್ತದ. ಆ 75 ವರ್ಷದ ಒಂದು ಪೀರಿಯಡ್ ಅನ್ನ ನಾವು ಸರಿಯಾಗಿ ಬಳಸಬಹುದು. ಇದು ಮರಣ ವರದಾನ. ಯಾಕಂತಂದ್ರೆ ನೋಡಿ, ಒಂದು ಸುಮ್ನೆ ನಾವು ವಿಚಾರ ಮರಣನೇ ಇಲ್ಲ ನನಗಂತ ನಾವೇನ್ ವಿಚಾರ ಮಾಡ್ತೀವಿ, ಸಮಯ ವೇಸ್ಟ್ ಮಾಡ್ತೀವಿ ನಾವು. ಸಮಯ ವೇಸ್ಟ್ ಮಾಡ್ತೀವಿ. ಯಾವಾಗ ಮರಣದ ಅಂತ ತಿಳ್ಕೊಂಡಾಗ, ಆ ಮರಣದ ಏನ್ ಜೀವಿತ ಕಾಲ ಅದ, ಆ ಜೀವಿತ ಕಾಲವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಆಧ್ಯಾತ್ಮಿಕ ಸಾಧನೆ ಮಾಡಬೇಕು, ಆಧ್ಯಾತ್ಮಿಕ ಮೋಕ್ಷವನ್ನು ಪಡ್ಕೊಳ್ಬೇಕಂತಕ್ಕಂತ ಒಂದು ಏನು ನಾವು ನಿರ್ಧಾರ ತಗೋತೀವಿ, ಅದು ಇಂಪಾರ್ಟೆಂಟ್. ಅದಕ್ಕೆ ಮರಣ ಭಯ, ಇದು ಮರಣ ಅದ ಅಂತ ತಿಳ್ಕೊಂಡಾಗ ನಾವು ಸಾಧನೆಯನ್ನ ನಾವು ಮಾಡ್ತೀವಿ. ಅದನ್ನ ಸರಿಯಾಗಿ, ಆ ಸಮಯವನ್ನು ಸರಿಯಾಗಿ ಕಾಲವನ್ನ ಬಳಸ್ಕೋತೀವಿ. ಅದಕ್ಕಾಗಿ ಮರಣ ನಮಗ ಸಹಾಯ ಮಾಡ್ತದ ಅಂತ ತಿಳ್ಕೋಬೇಕು. ಇಲ್ಲಿ ಮರಣವು ಮುಖ್ಯವಾಗಿ ನಮಗೆ ಏನ್ ಹೇಳ್ಕೊಡ್ತಂದ್ರೆ, ನೀನು ಯಾರು. ಮರಣ ಯಾಕೆ, ಮರಣ ಯಾರಿಗೆ ಬರ್ತದ, ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗಲಿದ್ದೇನೆ ಅಂತ ತಿಳಿವಳಿಕೆ. ಮರಣ ಯಾರಿಗೆ ಬರ್ತದೆ, ಶರೀರಕ್ಕೆ ಮರಣ ಇದೆ. ಶರೀರದ ಒಳಗಡೆ ಏನು ಆತ್ಮ ಇದೆನೋ, ಆ ಆತ್ಮ ಎಲ್ಲಿಂದ ಬಂದಿದೆ, ಎಲ್ಲಿಗೆ ಹೋಗ್ತಾ ಇದೆ, ಮತ್ತೇನ್ ಮಾಡ್ತಿದೆ, ಆತ್ಮದ ಪಯಣ ನೋಡ ತಿಳಿದುಕೊಳ್ಳುವುದು. ನಿಜವಾದ ಮರಣ ಎಂದರೆ ಏನು ಅಂತ ತಿಳಿದುಕೊಳ್ಳುವುದು, ಆತ್ಮದ ಪಯಣ ಹೇಗೆ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು. ತಿಳಿದಾಗ ನಮಗ ಉತ್ತಮ ಸಾಧನೆ ಎಂಬುದು ನಾವು ಮಾಡಕ್ ಸಾಧ್ಯ ಆಗ್ತದೆ. ನಾವು ದೇಹ ಅಂತ ನಾವು ತಿಳ್ಕೊಂಡ್ರೆ ಆಯ್ತು, ಮುಗಿದೋಯ್ತು. ಆ ದೇಹ ಭಾವನೆಯಲ್ಲೇ ನಾವ್ ಇರ್ತೀವಿ, ದೇಹ ಸುಖದಲ್ಲೇ ನಾವ್ ಇರ್ತೀವಿ, ಆಯ್ತು ದೇಹ ನಾವು ಸತ್ತೀವಿ ಅಂತ ತಿಳ್ಕೊತೀವಿ, ಆಯ್ತು ಅಷ್ಟೇ. ಆದ್ರೆ ಸರಿಯಾದ ಒಂದು ಜ್ಞಾನ ಏನು, ನೀನು ಶರೀರ ಅಲ್ಲ, ನೀನು ಆತ್ಮ, ನೀನು ಶಾಶ್ವತ, ನಿನಗೆ ಮರಣ ಇಲ್ಲ ಅಂತ ತಿಳಿದುಕೊಂಡಾಗ ಅವಾಗ ನಮಗ ಆ ಮರಣ ಭಯ ಅಂತಕ್ಕಂಥದ್ದು ದೂರ ಆಗ್ತದ. ಅಂದ್ರೆ ಶರೀರ ಆತ್ಮದ ಜ್ಞಾನ ನಮಗ್ ಬರ್ತದ, ಆತ್ಮ ಜ್ಞಾನ ಬರ್ತದ. ಯಾವಾಗ ಮರಣದ ಬಗ್ಗೆ ನಮ್ಗೆ ತಿಳುವಳಿಕೆ ಕೊಡ್ತದೋ, ಆತ್ಮ ಜ್ಞಾನ ನಮಗ್ ಬರ್ತದ. ಆತ್ಮ ಜ್ಞಾನ ಯಾವಾಗ ಬರ್ತದೋ ಅವಾಗ ನಾವು ಸಾಧನೆಯನ್ನು ಮಾಡಕ್ ನಮ್ಗ ಅನುಕೂಲ ಆಗ್ತದಂತ ನಾವು ತಿಳ್ಕೋಬೇಕು. ಅದಕ್ಕಾಗಿ ಜಾಂಡನ್ ಅಂತಕ್ಕಂಥ ಒಬ್ಬ ಕವಿ ಏನ್ ಹೇಳ್ತಾನಂದ್ರೆ, ಮರಣಕ್ಕೆ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನ. ನೀವು ಮರಣಕ್ಕೆ ಭಯ ಪಡಬೇಡ್ರಿ ಅಂತ ಹೇಳ್ತಾನ. ನೇರವಾಗಿ ಮರಣದಿಂದ ನಮ್ಮ ಸೃಷ್ಟಿಕರ್ತನ ನಾವು ಸೇರುತ್ತೇವೆ. ನಾವೇನು ಮರಣ ಹೊಂದಿದ ನಾವು ಏನು ಎಲ್ಲಿಗೆ ಹೋಗೋದಿಲ್ಲ. ನಮ್ಗೇನ್ ಕಷ್ಟ ಇಲ್ಲ, ನಾವು ಸೃಷ್ಟಿಕರ್ತನನ್ನ ಸೇರುತ್ತೇವೆ ಅಂತ ಹೇಳ್ತಾರ ಅವರು. ನೀವು ಏಕ ಮರಣಕ್ಕೆ ಭಯ ಪಡುತ್ತೀರಿ ಅಂತ ಹೇಳ್ತಕ್ಕಂಥ ಪತ್ರಿಜರು ಅದನ್ನ ಹೇಳಿರ್ತಕ್ಕಂಥದ್ದು. ಮರಣ ಬಂದ್ರೆ ನೀವು ದುಃಖ ಪಡೋದಲ್ಲ, ಸಂತೋಷ ಪಡಬೇಕು. ನೀವು ನೀವು ಅದನ್ನ ಆಚರಣೆ ಮಾಡ್ಬೇಕಂತ ಹೇಳ್ತಾರ. ಆ ರೀತಿಯಾಗಿ ಭಾವನೆಯನ್ನ ಹೊಂದಿರಬೇಕು ಅಂತಕ್ಕಂಥ. ಮರಣ ಎನ್ನುವುದು ಸಹಜ ಪ್ರಕ್ರಿಯೆ. ಮರಣ ಸಹಜ ಪ್ರಕ್ರಿಯೆ. ಜನನ ಮರಣ ಇವು ಇದ್ದೇ ಇರ್ತಾವ. ಎಲ್ಲಿ ಜನನ ಆಯ್ತು ಅದು ಮರಣದ ಕಡೆ ಹೋಗ್ತದ, ಯಾವಾಗ ಮರಣ ಆಯ್ತು ಅದು ಜನನ ಕಡೆ ಹೋಗ್ತದ. ಅದಕ್ಕ ಸಾವಿಗೆ ಭಯ ಪಡದೆ ಆನಂದವಾಗಿರಬೇಕು ಅಂತ ಅಲ್ಲಿ ಹೇಳ್ತಕ್ಕಂಥದ್ದು. ಸಾವು ಎನ್ನುವುದು ಅಸಹಜವಲ್ಲ. ನಾವೆಂದು ಇಲ್ಲಿ ಸಹಜವಾದಂತ ಅಸಹಜವಾದ ಅಲ್ಲ, ಅದು ಸಹಜವಾಗಿರ್ತಕ್ಕಂಥದ್ದು. ಮರಣ ಸಹಜ ಬಂದೇ ಬರ್ತದೆ. ನಮ್ಮ ಎದುರು ಎಷ್ಟೋ ಜನ ಸಾಹಿತ್ಯತಿರಲ್ಲ, ನಾವು ಒಂದಿವ್ಸ ಹೋಗ್ತೀವಿ ಅಂತಕ್ಕಂಥ ಭಾವನೆ ನಾವು ತಿಳಿದಿರ್ಬೇಕಂತ ಅರ್ಥ. ಅದು ಪ್ರಕೃತಿ ಸಹಜವಾಗಿರ್ತಕ್ಕಂಥದ್ದು. ಪ್ರಕೃತಿ ನಿಯಮದಂತೆ ಪ್ರತಿ ಜೀವಿಯು ಹುಟ್ಟು ಸಾವಿನ ಚಕ್ರದಲ್ಲಿ ಬಾಯಿ ಆಗ್ಲೇಬೇಕು. ನಾನು ಹುಟ್ಟಿನ ಸಾವೇ ಬರಬಾರದು ಅಂತಂದ್ರೆ ಹೆಂಗಾಗದ ಮುಂದೆ ಸಾವೇ ಬರಬಾರ್ದಂದಾಗ ನೋಡ್ರಿ, ನಮ್ಮ ಮನೇಲಿ ನಾವೇ ಯಾರು ಸಾಯಲಿಲ್ಲ, ನಾವು ಎಷ್ಟು ಜಮಾತಿ, ಎಷ್ಟು ಮಂದಿ, ಎಷ್ಟು ಅನಾರೋಗ್ಯ ಆಗ್ತದ ಅವ್ರಿಗೆ, ಎಷ್ಟು ದೇಹ ಬಾಧೆ ಆಗ್ತದ, ಎಷ್ಟು ಅವ್ರ ದವಾಖಾನಿಗೆ ಎಷ್ಟು ತ್ರಾಸ ಆಗ್ತವ್ರಿಗೆ. ನೀವು ಯಾವ್ದ್ರ ಒಬ್ಬ ಬಹಳ 95-100 ವರ್ಷ ಆದ ಎಲ್ಲ ಅಂಗಾಂಗಗಳ ಕಳೆದುಕೊಂಡ ಒಬ್ಬ ಯಾವ್ದೇ ವ್ಯಕ್ತಿಗಳು ಆತ ಹೇಳ್ತಾನ, ದೇವರೇ ನನಗೆ ಯಾವಾಗ ಕರ್ಕೋತೀವಿ, ದೇವರೇ ನನಗೆ ಯಾವಾಗ ಕರ್ಕೋತಿ ಅಂತ. ಆ ರೀತಿ ಮರಣ ಅಂತಕ್ಕಂಥದ್ದು ಸಹಜವಾಗಿ ಇದ್ದೇ ಇರ್ತದ, ಇರಲೇಬೇಕು. ಅದು ಒಂದು ವರ ಅಂತ. ಸೊ ಇದಕ್ಕೊಂದು ಸಣ್ಣ ಒಂದು ಘಟನೆ ನಾವು ತಿಳ್ಕೊಳ್ಬಹುದು. ಇಲ್ಲಿ ಒಬ್ಬ ರಾಜ ಬಹಳಷ್ಟು
ಪರಾಕ್ರಮಶಾಲಿ. ಆತ ಏನ್ ಮಾಡ್ತಾನೆ, ಆ ಒಂದು ಶಕ್ತಿಯಿಂದ ಎಲ್ಲಾ ಆಜುಬಾಜು ಎಲ್ಲಾ ರಾಜನ ಗೆದ್ದು ಚಕ್ರವರ್ತಿ ಆಗ್ಬಿಡ್ತಾನ. ಚಕ್ರವರ್ತಿ ಆದಾಗ ಅವ್ನಿಗೆ ಏನಾಗ 50 ವರ್ಷ ಆಗಿರ್ತದ. ಅವನಿಗೆ ಅವ ಏನ್ ವಿಚಾರ ಮಾಡ್ತಾನ, ಈಗ 50 ವರ್ಷ ಆಗ್ಯದ, ಎಲ್ಲಾ ರಾಜವನ್ನ ಗೆದ್ದು ಚಕ್ರವರ್ತಿ ಆಗಿದ್ದೀನಿ, ಇನ್ನೂ ನಾನು ಬಹಳ ವರ್ಷ ಇರ್ಬೇಕು, ಇನ್ನೂ 100 ವರ್ಷ ಇರ್ಬೇಕು, ನಾ 200 ವರ್ಷ ಇರ್ಬೇಕು, ಒಟ್ಟ ನಾ ಸೈಲೇಬಾರದು. ಯಾಕಂದ್ರೆ ಸೈಲಾರ್ದಷ್ಟು ಆಸ್ತಿ ಗಳಿಸಿರ್ತಾನವ. ನನಗೆ ಸಾವೇ ಬರಬಾರ್ದು, ಅದಕ್ಕೆ ನನ್ ಸಾವು ಬರ್ಲಾರ್ದಂಗ ಯಾರಾದ್ರೂ ನಮ್ಗ ಏನಾದ ಒಂದು ಐಡಿಯಾ ಹೇಳಿಕೊಡ್ತಂದ್ರೆ ಅವ್ರಿಗೆ ನಾನು ಇಷ್ಟು ರೊಕ್ಕ ಕೊಡ್ತೀನಿ, ಇಷ್ಟು ಬಂಗಾರ ಬೆಳ್ಳಿ ಕೊಡ್ತಂತ ಅದ್ ಡಂಗರ್ ಸಾರ್ತಾರೆ. ಯಾರು ಬರ್ಬೇಕು? ಎಲ್ಲರೂ ಹಂಚುತ್ತಾರ, ಯಾವ ಜನರು ಬರೋದಿಲ್ಲ. ಸಾವಿನ ಬಗ್ಗೆ ಸಾವು ಸಾಮಾನ್ಯವಾಗಿ ಇದ್ದೇ ಇರ್ತದ. ಸಾವು ಇಲ್ಲ ಅಂತಕ್ಕಂಥ ಏನು ಯಾವ್ದು ಹೇಳ್ಬೇಕು ಅಂತಕ್ಕಂಥ ಯಾರು ಕೇಳಿದ್ರ, ಆ ಒಂದು ರಾಜಧಾನಿಗೆ ಒಬ್ಬ ಋಷಿ ಮುನಿಗಳು ಬರ್ತಾರ. ಆ ಋಷಿ ಮುನಿಗೆ ಆ ರಾಜ ಕರ್ಸ್ತಾನ, ಮನೆಗೆ ಕರ್ಸ್ತಾನ, ರಾಜಧಾನಿ ಕರ್ಸ್ತಾನ. ಹೇಳ್ತಾನ, ಗುರುಗಳೇ, ಮುನಿಗಳೇ, ನನಗ ಸಾವೇ ಬರಬಾರದು ಅಂತ ಒಂದು ಏನಾದ್ರು ವಿದ್ಯೆ ನಾನು ಹೇಳಿಕೊಡ ಅಂತ ಹೇಳ್ತಾನ. ಆತಂತ ಇಲ್ಲಪ್ಪ, ಅದು ಪ್ರಕೃತಿ ನಿಯಮ, ಜನನದಿಂದ ಮರಣ ಹೊಂದ್ಲೇಬೇಕು, ಇವತ್ತಲ್ಲ ನಾಳೆ ಹೊಂದ್ಲೇಬೇಕು ಅಂತ ಹೇಳ್ತಾನ. ಇಲ್ಲ, ಏನಾರು ಮಾಡ ನನಗ ಅಂತ ಹೇಳ್ತಾನ. ಏನಾರು ಮಾಡಂದಾಗ ಏನ್ ಮಾಡ್ಬೇಕು ಇಷ್ಟ ಹೇಳಕತ್ತೆ ಅಂತ ತಿಳ್ಕೊಂಡು ಆತ ಹೇಳ್ತಾನ, ಆಗ್ಲಪ್ಪ ನೋಡು, ಆ ಒಂದು ಸಾವೇ ಬರದೇ ಇರ್ತಕ್ಕಂತ ಒಂದು ಕೊಳ ಇದೆ. ಆ ಕೊಳದ ನೀರನ್ನು ನೀವು ಕುಡಿಬೇಕು. ಆದ್ರೆ ಆ ಕೊಳ ಬಹಳಷ್ಟು ದೂರ ಇದೆ, ನೀನು 1 ವರ್ಷಾನುಗಟ್ಲೆ ಹೋಗ್ಬೇಕಾಗ್ತದ. ಅಲ್ಲಿ ಗುಡ್ಡ ಬೆಡ್ಡಗಳನ್ನ ದಾಟಬೇಕಾಗ್ತದ, ಅಡವಿ ಅರಣ್ಯಗಳನ್ನ ದಾಟಬೇಕಾಗ್ತದ, ಗುರುರ ಮುಖಗಳನ್ನ ದಾಟಬೇಕಾಗ್ತದ. ಎಲ್ಲ ದಾಟಿ ಹೋದಾಗ ನಿನಗ ಆ ನೀರನ್ನ ಕುಡಿದಂದ್ರೆ ನಿನಗೆ ಏನಾದ್ರು ಆ ಶಕ್ತಿ ಬರ್ತದ ಅಂತ ಹೇಳ್ತಾರ. ಅವಾಗ ರಾಜ ಏನ್ ಮಾಡ್ತಾನ, ಎಲ್ಲ ಸೈನಿಕರ ಕರ್ಕೊತಾನ, ಆಹಾರ ಕೊಟ್ಕೋತಾನ, ಎಲ್ಲ ದವಾಖಾನೆ ಡಾಕ್ಟರ್ ಓಸ್ಟ್ ಕರ್ಕೊಂಡು ಆತ ಆ 1 ವರ್ಷಗಟ್ಲೆ ಹೋಗಿ ಏನ್ ಹೇಳ್ತಾರ, ಆ ಗುಡ್ಡ ಬೆಡ್ಡ ಅಡವಿ ಅರಣ್ಯ ದಾಟಿ ಆ ಅದೇ ದಾರಿಯಲ್ಲಿ ಹೋಗಿ ಇನ್ನೇನು ದೂರ ನೋಡ್ತಾನ ಆ ಕೊಳ. ಅಯ್ಯೋ, ಬಹಳ ಸಂತೋಷ ಆಗ್ತದ ಅವನಿಗೆ. ಎಲ್ಲಾ ಸೈನಿಕರನ್ನ ಅಲ್ಲ ನಿಂದಿರ್ಸಿ ಆತ ಒಬ್ಬನೇ ಆ ಕೊಳದ ಕಡೆ ಹೋಗ್ತಾನ. ನೋಡ್ತಾನ, ಎಷ್ಟು ಶಾಂತವಾಗಿರ್ತಕ್ಕ ಕೊಳ, ಪ್ರಶಾಂತವಾಗಿರ್ತಕ್ಕಂಥ ತೆಂಗಿನ ನೀರಾಗಿ ಆ ನೀರನ್ನು ನೋಡಿದಾಗ ಎಷ್ಟು ಪ್ರಶಾಂತವಾಗಿರ್ತಕ್ಕ ನೀರು. ಅಯ್ಯೋ, ಬಹಳ ಸಂತೋಷ ಆಗ್ತವನಿಗೆ. ಆಯ್ತು, ನಾನೀಗ ನಾನು ಸಾವಿಲ್ಲದ ವ್ಯಕ್ತಿ ಆಗ್ತೇನೆ ಅಂತ ತಿಳ್ಕೊಂಡು ಆತ ಆ ಬಗಸೆಯಲ್ಲಿ ಆ ನೀರನ್ನ ತಗೊಂಡ್ರೆ ಈಗೇನು ಕುಡಿಬೇಕು ಅಂತ ಹೋಗ್ತಾನ. ಅವಾಗ ಅಲ್ಲಿ ಕಾಗೆ ಏನ್ ಮಾಡ್ತದ, ರಾಜ ನಿಲ್ಲು ಅಂತ ಆ ಕಾಗೆ ಹೇಳ್ತದ. ಅವನಿಗೆ ಆಶ್ಚರ್ಯ ಆಗ್ತದ, ಇಷ್ಟು ಅರಣ್ಯದಾಗ ನಾ ಒಬ್ಬನೇ ಬಂದೆ ತಿಳ್ಕೊಂತೀನಿ, ನನಗಾರ ನಿಲ್ಲು ಅಂತಕ್ಕ ವ್ಯಕ್ತಿ ಯಾರು ಧೈರ್ಯ ಅಂತ ತಿಳ್ಕೊಂಡು ಹೀಗೆ ನೋಡ್ತಾನ. ಆ ಗಿಡದ ಮೇಲೆ ಒಂದು ಕಾಗೆ ಕೂತಿರ್ತದ. ಆ ಕಾಗೆ ಹೇಳ್ತದ, ರಾಜ ನಿಲ್ಲು, ನನ್ ಮಾತು ಕೇಳು, ನನ್ ಮಾತು ಕೇಳಿದ್ಮೇಲೆ ನೀನ್ ಕುಡಿಬೇಕಾದ್ರ ಅಂತ ಹೇಳ್ತಾನ. ಏನಪ್ಪಾ, ಏನಾಗ್ಯದ? ನೋಡಪ್ಪ ರಾಜ, ನಾನು ನಿನ್ನಂಗೆ ಆಸೆ ಮಾಡಿ ಅಜರಾಮರವಾಗಿರ್ಬೇಕು, ನಾನು ಹೊಟ್ಟೆ ನನಗೆ ಸಾವೇ ಬರಬಾರ್ದು ತಿಳ್ಕೊಂಡು ಆ ನೀರನ್ನ ಕುಡ್ದೆ. ನೀರು ಕುಡಿದ್ಮೇಲೆ ನನಗ ಸಾವೇ ಇಲ್ಲ. ಎಷ್ಟೋ ವರ್ಷ ಆಯ್ತು, 106 ವರ್ಷ ಆಯ್ತು, 1000 ವರ್ಷ ಆಯ್ತು, ನಾ ಹಂಗೆ ಕೂತೀನಿ. ನನ್ನ ಎದುರು ಎಷ್ಟೋ ಮಂದಿ ಎಲ್ಲ ಸತ್ತವಾದ್ರು, ಮಗ ಮೊಮ್ಮಗ ಓಸ್ಟ್ ಸತ್ರು, ನಾ ಹಂಗೆ ಕೂತೀನಿ. ಎಲ್ಲ ನನಗ ಅಂಗಗಳೆಲ್ಲ ಹೋಗ್ಯಾವ, ಕಣ್ಣು ಕಾಣವದು, ಕಾಲ್ ನೋಯಕತ್ತದ, ಎಲ್ಲ ತ್ರಾಸ ಹಾಕತ್ತದ. ನಾನು ಯಾವಾಗ ಸಾವು ಬಂತ ತಿಳ್ಕೊಂಡು ನಾನು ಬೆಂಕಿಯಲ್ಲಿ ಬಿದ್ದೆ ಸಾವು ಬರ್ಲಿಲ್ಲ, ಗುಡದ ಮೇಲೆ ಕೆಳಗೆ ಬಿದ್ದೆ ಸಾವು ಬರಲಿಲ್ಲ, ನೀರ್ನಾಗ ಮುಳಿದೆ ಸಾವು ಬರ್ಲಿಲ್ಲ. ನನ್ಗೆ ಸಾವು ಬೇಕಾಗ್ಯದ. ಯಾಕ? ನಾನು ಈ ದೇಹವನ್ನ ತೊರಿಬೇಕಾಗ್ತದ. ಈ ಹಳೆಯ ದೇಹ, ಕೃಷವಾಗಿರತಕ್ಕಂಥ ದೇಹವನ್ನ ತೊರೆದು ನಾನು ಹೊಸ ದೇಹ ಪಡಬೇಕಾಗ್ಯದ, ಹೊಸ ಅನುಭವ ಪಡಿಬೇಕಾಗ್ಯದ, ಹೊಸ ಜ್ಞಾನವನ್ನ ಪಡಿಬೇಕಾಗ್ಯದ ನಾನೀಗ. ಆದ್ರೆ ನಾನು ಇದೇ ದೇಹದಲ್ಲಿ ಇದ್ದು ನಾನು ಬಹಳ ತ್ರಾಸ ಪಟ್ಟೀನಿ, ಬಹಳ ತೊಂದರೆ ಆಗ್ಯದ, ವಿಚಾರ ಮಾಡ ನೀನು ಅಂತ ಹೇಳ್ತದ. ಅವಾಗ ರಾಜನಿಗೆ ಅರು ಹುಟ್ಟುತ್ತದ. ಅಯ್ಯೋ, ಕರೆಕ್ಟ್ ನಾವು ಹೇಳೋದು. ಆ ಕಾಗಿಗೆ ಎಷ್ಟು ತ್ರಾಸ ಏನಂದ್ರ ನನಗೆ ಎಷ್ಟು ತ್ರಾಸ ಆಗಿರ್ಬೋದು, ನಾನು ಆತರ ಸಾವಿಲ್ಲದೆ ಇದ್ದಾಗ ನನಗೆ ಎಷ್ಟು ತೊಂದರೆ ಆಗ್ಬೋದು, ನನ್ನ ದೇಹ ತೊಂದರೆ ಎಷ್ಟು ಆಗ್ಬೋದು ಅಂತ ತಿಳ್ಕೊಂಡು ಆತ ಅವಾಗ ಆ ನೀರನ್ನು ಕುಡಿಯದೆ ಆ ರಾಜ ಬಿಟ್ಟು ಹಾಗೆ ಹೋದ. ಮತ್ತು ಎಷ್ಟು ಆತ ಸಾವು ಬರೋವರೆಗೆ ಜೀವನ ಮಾಡಿದ ಅಂತ ಅರ್ಥ ಇಲ್ಲ ಅಂತ ತಿಳ್ಕೊಬೇಕಂದ್ರೆ, ಸಾವು ಅಂತಕ್ಕಂಥ ವರ ಅಂತಕ್ಕಂಥದ್ದು, ಆ ಸಾವು ನಮ್ಮ ಮುಂದಿನ ಜನ್ಮದಲ್ಲಿ ಹೊಸ ಹೊಸ ಅನುಭವವನ್ನು ಪಡೆಯಕ, ಹೊಸ ಶರೀರವನ್ನು ಪಡ್ಕೊಳ್ಳಿಕ, ಹೊಸ ಪಾಠವನ್ನ ಕಲಿಲಿಕ್ಕ, ಆಧ್ಯಾತ್ಮದಲ್ಲಿ ಮುಂದುವರ್ಲಿಕ್ಕ ಸಾವು ಅಂತಕ್ಕಂಥದ್ದು ಬೇಕೇ ಬೇಕು ಅಂತಕ್ಕಂಥ ತಿಳ್ಕೋಬೇಕು. ಅದಕ್ಕಾಗಿ ಸಾವು ಎನ್ನುವುದು ಒಂದು ವರ ಅಂತ ಇಲ್ಲಿ ನಾವು ತಿಳ್ಕೋಬೇಕು. ನಾವೇನ್ ತಿಳ್ಕೊಬೇಕಂದ್ರೆ, ಸಾವಿನ ಅಂತ್ಯವಲ್ಲ. ಇಲ್ಲಿ ನಾವು ನನಗೆ ಸಾವಿಲ್ಲ ಅಂತ ತಿಳ್ಕೊಬೇಕಲ್ಲಿ, ನಾವು ಸಾವಿಲ್ಲದವರು, ನನಗೆ ಸಾವಿಲ್ಲ, ಇದು ಹೊಸ ಆರಂಭಕ್ಕಾಗಿ, ಹೊಸ ಅನುಭವಕ್ಕಾಗಿ, ಹೊಸ ಆವಿಷ್ಕಾರಕ್ಕಾಗಿ ಇದು ನಾಂದಿ ಅಂತ ತಿಳ್ಕೋಬೇಕು. ನೋಡಿಲಿ, ಇದನ್ನು ಅರಿಯದ ಎಷ್ಟೋ ಮಾನವರು ಗೋಳಾಡಿ ಅಜ್ಞಾನದಿಂದ ಇವರು ಅಯ್ಯೋ ಸಾವು ಬಂತಲ್ಲ, ಅಯ್ಯೋ ಸಾವು ಬಂತಲ್ಲ ಅಂತಂತೀವಿ ಹೊರತಾಗಿ ಆ ಭಗವಂತ ಇದನ್ನು ವರವಾಗಿ ನಮಗೆ ನೀಡಿದ್ದಾನೆ ಅಂತಕ್ಕಂಥ ನಾವು ಇಲ್ಲಿ ತಿಳ್ಕೋಬೇಕು. ಅದಕ್ಕಾಗಿ ಸಾವಿಗೆ ಭಯಪಡದೆ ನಾವು ಆನಂದದಿಂದ ಇರಬೇಕು, ಆನಂದವನ್ನ ನಾವು ಪಡಬೇಕು ಅಂತಕ್ಕಂಥ ತಿಳ್ಕೋಬೇಕು. ಮರಣವು ಜೀವಿತದ ಅಂತ್ಯವೇ ಹೊರತು ಆತ್ಮದ ಅಂತ್ಯವಲ್ಲ. ನೋಡಿ, ಮರಣ ಜೀವಿತದ ಅಂತ್ಯ, ಒಂದು ಜೀವನ. ನಾವೇನು ಹುಟ್ಟಿವಿ, ಸಾವಿರ ಒಂದು ಜೀವನ, ಇದು ಒಂದು ಜನ್ಮ ಅಷ್ಟೇ.
ಇದು ಒಂದು ಜನ್ಮ, ಮತ್ತೊಂದು ಜನ್ಮ, ಮತ್ತೊಂದು ಈ ತರ ಆಗಿ ಜನ್ಮ ಜನ್ಮಗಳಿರ್ತ ಅದು ಅವಧಿ ಅಷ್ಟೇ. ಆದ್ರೆ ನಮ್ಗೆ ಸಾವಿಲ್ಲ, ಆ ಜೀವಿತದ ಸಾವು ಮಾತ್ರ, ಅಂತ್ಯ ಮಾತ್ರ. ಮತ್ತೆ ನಾವು ಮತ್ತೆ ಹೊಸ ಹೊಸ ದೇಹಧಾರಿಯಾಗಿ ನಾವು ಮತ್ತೆ ಬರ್ತೀವಿ ಅಂತಕ್ಕ ನಾವಿಲ್ಲಿ ತಿಳ್ಕೋಬೇಕು. ಅಂದ್ರೆ ನಾವು ಆತ್ಮಗಳು, ನಾವು ಸಾವಿಲ್ಲದವರು ಅಂತಕ್ಕ ನಾವು ತಿಳ್ಕೋಬೇಕು. ಪ್ರಕೃತಿ ಏನ್ ಮಾಡ್ತಂದ್ರೆ ಈ ದುರ್ಬಲಗೊಂಡಿರ್ತಕ್ಕಂತ, ನಿಶಕ್ತಿ ಆಗಿರ್ತಕ್ಕಂತ ಶರೀರದಿಂದ ಬಿಡುಗಡೆಗೋಸ್ಕರ ನಮ್ಗ ನಾವು ನೋಡ್ರಿ ಸ್ವಲ್ಪ ಈಗ ಆರಾಮಿ ಕೈಕಾಲು ಚೊಲಾವ, ನಮ್ಗೆ ಏನಿಲ್ಲ ನೋಡ್ರಿ, ನಮಗೆ ಯಾವ್ದಾರ ಒಂದು ನೋವು ಶುರು ಆಯ್ತು, ಒಂದು ಹೊಟ್ಟೆ ನೋವು ಶುರು ಆಯ್ತು, ಕಾಲು ಬೆನ್ನೆ ಶುರು ಆಯ್ತು, ತಲೆ ನೋವು ಶುರು ಆಯ್ತು. ತಾವೆಲ್ಲರೂ ಕೇಳಿರ್ಬೋದು, ಯಾವ್ದೋ ವ್ಯಕ್ತಿ ಜೋರಾಗಿ ಹೊಟ್ಟೆ ನೋವು ಇರೋದ್ರಿಂದ ಆತ್ಮಹತ್ಯೆ ಮಾಡ್ಕೊಂಡ, ತಲೆ ಜಾಸ್ತಿ ನೋಯೋದ್ರಿಂದ ಆತ್ಮಹತ್ಯೆ ಮಾಡ್ಕೊಂಡ ಅಂತ ನಾವು ಕೇಳಿದ್ವಿ. ಯಾಕ? ತಾಳಲಾರದೆ, ಆ ನೋವನ್ನ ತಾಳದೆ ಜೀವವನ್ನೇ ಬಿಟ್ಟು ಹೋಗಿರ್ತಕ್ಕಂತ ಎಷ್ಟು ಉದಾಹರಣೆ ನಾವು ಕಾಣ್ತೀವಿ. ಅದಕ್ಕಾಗಿ ಈ ಕೃಶವಾಗಿರ್ತಕ್ಕಂಥ ಶರೀರ, ಇದು ನಿಶಕ್ತಿ ಆಗಿರ್ತಕ್ಕಂಥ ಶರೀರವನ್ನು ನಾವು ಬಿಡುಗಡೆಗೊಳಿಸಿ ಹೊಸ ಶರೀರವನ್ನು ನಾವು ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹೊಸ ಅಂಗಿಯನ್ನ ಹೇಳ್ತಾರ, ಹೊಸ ಅಂಗಿ ಹುಡ್ಕೊಂಡ್ರೆ ನಮ್ಗೆ ಖುಷಿ ಅಲ್ರಿ. ನಾವು ಹಬ್ಬದಾಗ ನಾವು ಅಂಗಿ ಹರಿದಿತ್ತು ಅದು ಬಿಸಾಕಿ ನಾವು ಹೊಸ ಅಂಗಿ ಹುಡ್ಕೊಂಡ್ ನಮ್ಗೆ ಎಷ್ಟು ಆನಂದ ಆಗ್ತದ. ಆ ರೀತಿಯಾಗಿ ನಾವು ಈ ಶರೀರವನ್ನ, ಕೃಶವಾದ ಶರೀರವನ್ನ ತೊರೆದು ನಾವು ಹೊಸ ಶರೀರವನ್ನ ಪಡೆದು ಹೊಸ ಅನುಭವ, ಹೊಸ ಜ್ಞಾನವನ್ನ ಪಡ್ಲಿಕ್ಕೆ ನಾವು ಹೋಗ್ಬೇಕು. ಅದು ಮರಣ ಬೇಕೇ ಬೇಕಂತ ಹೇಳ್ತಕ್ಕಂಥದ್ದು. ಇದು ಪ್ರಕೃತಿಯ ನಿಯಮ, ಇದು ನಮಗೆ ವರ ಅಂತ ಹೇಳ್ತಕ್ಕಂಥ. ಆದ್ರಿಂದ ಮರಣಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಮರಣವು ಮಧುರ, ಅದಕ್ಕಾಗಿ ನಾವು ಆನಂದ ಪಡಬೇಕು. ಮರಣ ಮಧುರ, ಜನನ ಮಧುರ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಎಷ್ಟೋ ರಾಕ್ಷಸರನ್ನ ನಾವು ಕೇಳಿತ್ತು ನೋಡ್ರಿ. ಎಷ್ಟೋ ರಾಕ್ಷಸರು ವರವನ್ನ ಪಡಿತಾರ, ನನಗೆ ಹಂಗ್ ಸಾಯ್ಬಾರ್ದು, ಹಿಂಗ್ ಸಾಯ್ಬಾರ್ದು. ಆ ಬ್ರಹ್ಮ ಅಂತ ನಾ ನೋಡಪ್ಪ, ಹುಟ್ಟಿದ ಸಾವು ಇರೇ ಇರ್ತದ. ಅದಕ್ಕೆ ಅವರ ನಾವು ನರದಿಂದ ಸಾಯಬಾರ್ದು, ಪ್ರಾಣಿಯಿಂದ ಸಾಯಬಾರ್ದು, ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಮನೆ ಒಳಗೆ ಸಾಯಬಾರ್ದು, ಮನೆ ಹೊರಗೆ ನೋಡ್ರಿ. ಅಲ್ಲಿ ಹಿರಣ್ಯಕಶ್ಯಪ ಎಷ್ಟು ಬೇರೆ 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 ಎಲ್ಲ ಏನ್ ತಲೆ ಓಡಿಸಿ ಪಾಯಿಂಟ್ ಹಾಕಿ ಹೊರ ತಗೋತಾನ. ಆದ್ರ ಬೇರೆ ಆ ನರಸಿಂಹ ಮೂರ್ತಿಯಿಂದ ನೋಡ್ರಿ, ಆ ಕಡೆ ಮನುಷ್ಯ ಅಲ್ಲ, ಈ ಕಡೆ ಪ್ರಾಣಿ ಅಲ್ಲ, ಈ ಕಡೆ ಆಯುಧಗಳು ಇಲ್ಲ, ಈ ಕಡೆ ಹಗಲಿಲ್ಲ, ಈ ಕಡೆ ರಾತ್ರಿ ಇಲ್ಲ, ಮನೆ ಇಲ್ಲ, ಮನೆ ಹೊರಗಿಲ್ಲ. ನೋಡ್ರಿ ಯಾವ ರೀತಿಯಿಂದ ಆತನು ಮರಣ ಹೊಂದಲೇಬೇಕು ಅಂತ ಆಯ್ತಲ್ಲ. ಆತರ ಅರ್ಥ ಇಲ್ಲಿ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಅಂತಕ್ಕಂಥ ತಿಳ್ಕೊಂಡ್ರು ರಾಕ್ಷಸರು. ಎಷ್ಟೋ ನೋಡ್ರಿ, ಯಾವಾಗ ವರ ಪಡೆದುಕೊಳ್ಳಿ ಅವರು ಜೋರಾಗಿ ಎಲ್ಲ ದೇವರಿಗೆ ಅನ್ಸಕ್ ಹೋಗಿರ್ತಾರ ಅವರು. ಈ ರೀತಿಯಾಗಿ ಮರಣ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಅದ ಅಂತ ನಾವು ತಿಳುವಳಿಕೆ ಹೊಂದಿದಾಗ ಮರಣದ ಭಯ ದೂರ ಆಗ್ತದ. ಮತ್ತು ಆ ಮರಣ ಇರುವವರೆಗೆ ಇರ್ತಕ್ಕಂಥ ಸಮಯವನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ಧ್ಯಾನ ಸಾಧನೆಯಲ್ಲಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವು ಹೆಚ್ಚು ಪ್ರಗತಿಯನ್ನು ಹೊಂದಲಿಕ್ಕ ಸಾಧ್ಯ. ಯಾವಾಗ? ಮರಣದ ಅರಿವು ಉಂಟಾದಾಗ. ಅದಕ್ಕ ಮರಣವು ಒಂದು ವರ ಅಂತ ನಾವಿಲ್ಲಿ ತಿಳ್ಕೋಬೇಕು.